ಕೋಟಿ ಗಬ್ಬ ಕೋಟಿ ಗಬ್ಬ ಎಲ್ಲೋನ ಕೋಟಿ ಗಬ್ಬ ಈ ಜಿಂದಗಿ ಗುಡುಗು ಸಿಡಿಲಿನಂತೆ ಅರ್ಪಡಿಸುತ್ತಿರುವ ಈ ಜಯರಾಜ್ ಊರಿಗೆ ಕಾಲಿಟ್ಟರೆ ಸಾಕು ಹಸುಗೂಸಿನಲ್ಲಿ ಹುಟ್ಟುತ್ತದೆ ನಡುಕ, ಹುಡುಗಿಯರಲ್ಲಿ ಆಗುತ್ತದೆ ಪುಳುಕ, ದೊರುತರಿಗೆ ಅಂಟುತ್ತದೆ ಮಹಾಕಳಂಕ. ನೋಟುಗರ ಕಣ್ಣು ಒಂದಿದ್ದರೂ ನೋಟ ಮಾತ್ರ ಎರಡು. ನಾನು ನಿರ್ಮಿಸುತ್ತಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಬಡ ಭಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಜಾ. ಈ ಜಯರಾಜ್ಯದ ಹೆಸರು ಕೇಳಿದರೆ ಎದುರಾಳಿಗಳ ನರನಾಡಿಗಳಲ್ಲಿ ಹರಿಯುವ ರಕ್ತ ಕೂಡ ಹೆಪ್ಪುಗಟ್ಟುತ್ತದೆ. ಅಂತದ್ರಲ್ಲಿ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಡ್ಡವಾಗಿ ನಿಂತಿರುವ ಆ ಗುರುಲಿಂಗನ ಹೊಲವನ್ನು ಪಡೆದುಕೊಳ್ಳಬೇಕು. ಅಡ್ಡ ಬರುವನಲ್ಲ ಗುರುಲಿಂಗನ ತಮ್ಮ ಅರ್ಜುನ. ಅರ್ಜುನ, ಕಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ ಬಿರುಗಾಳಿಯಾಗಿ ನಿಮ್ಮ ಮನೆ ಹೊಕ್ಕು ಸುಂಟರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನವನ್ನು ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಕುಲಕರ್ಣಿ, ಕುಲಕರ್ಣಿ, ಏನಾಯ್ತು? ತೀರನಂತೆ ಬಂದು ಮಾತನಾಡಿ ನಮ್ಮ ಆಳುಗಳನ್ನು ಹೆದರಿಸಿ ಹೋದನಲ್ಲ ಬಂಡ ಪಟ್ಟಿ ಮಗ ಅರ್ಜುನ. ಅವನು ಸಾವುಕಾರೆ, ಈ ಕಾಡಿಗೆ ರಾಜನಾದ ನಿಮ್ಮ ಸಿಂಹಗರ್ಜನೆ ನೋಡಿ ಬೆಚ್ಚಿ ಬಿದ್ದಿರ್ಬೇಕಂತೀನಿ. ಅಂದಾಗ ಖಚಿತ ಒಂದು ಬಡ ಕೂನಿಯಿಂದ ನಿಮಗೆ ಸವಾಲ್ ಹೊಸಕಿ ಹಾಕಿದರಾಯ್ತು.
ಹೊಸಕಿ ಹಾಕುವ ಮುಂಚೆ ಆ ಅರ್ಜುನನಿಗೆ ಚಿತ್ರಹಿಂಸ ಕೊಟ್ಟು ಕೊಲ್ಲಬೇಕು. ಅಂದಾಗ ಈ ಜೈರಾಜ್ ಅಂತ ವಿಷ ಸರ್ಪ ಎಂದು ಗೊತ್ತಾಗುತ್ತದೆ. ಇದನ್ನ ನೋಡಿದ ಊರಿನ ಜನ ಭಯ ಭಯ ಪಡಬೇಕು. ಆವಾಗ ನಮ್ಮ ತಂಟೆಗೆ ಯಾರು ಬರುದಿಲ್ಲ, ಗೊತ್ತಾ? ಸಾವುಕಾರ ದಂಡಿ ಬರುವುದಂತ ಹೇಳಿ ಅಮ್ಮಿ ಗಂಡ ಅಮ್ಮಿರ ಅಂದ್ರ ಎಮ್ಮಿ ಕೊಟ್ಟಿಗೆಯಲ್ಲಿ ನಿಂತಿದ್ದ ಅನ್ನುವಂಗೈತಿ ಆ ಅರ್ಜೆಂಟ್ ಕತಿ. ಸೊಕ್ಕಿದ್ದವ್ರಿಗೆ ಹಿರಿಯರು ಒಂದು ಮಾತು ಹೇಳ್ಯಾರ, ಸೊಕ್ಕ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಎರಡು ಬಾಳ ದಿನ ಬದುಕೋದಿಲ್ಲ ಅವ್ರಿ. ಇಂಥವ್ರು ನೋಡಿ ಹೇಳಿರ್ಬೇಕ್ರಿ. ಕುಲಕರ್ಣಿ, ನೆನ ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರ ಮಾಡಲು ಬಂದರೆ ಆ ಅರ್ಜುನನಿಗೆ ಮತ್ತು ತುಂಬಿದ ನನ್ನ ಬಂದೂಕಿನ ಗುಂಡಿನಿಂದ ಸತ್ತಿಲ್ಲದ ಯಮಲೋಕಕ್ಕೆ ಕಳಿಸಿ ಬಿಡುತ್ತಾನೆ ಈ ಜೈರಾಜ್. ಮತ್ತು ತುಂಬಿದ ನಿನ್ನ ಬಂದೂಕಿನಿಂದ ಸತ್ತಿಲ್ಲದ ಯಮಲೋಕಕ್ಕೆ ಕಳಿಸಲು ಇದೇನು ಆದರದ ಪಿಂಡ ತಿಳಿದುಕೊಂಡಿಲ್ಲೇ ಬಚ್ಚ. ಇದು ಕನ್ನಡ ನಾಡಿನ ಹೆಮ್ಮೆಯ ಪ್ರತಿವೃತ್ತಿ ಪಿಂಡದಲ್ಲಿ ಜನಿಸಿದ ಗಟ್ಟಿ ಪಿಂಡ ಇದು. ಅಂದಂಗ ನಿನ್ನ ಬಂದೂಕಿಯ ಗುಂಡಿಗೆ ಬಗ್ಗುವ ಗುಂಡಿಗೆ ಅಲ್ಲಲೇ ಇದು. ನಿನ್ನಂತ 100 ಜನ ಬಂದೂಕಿನಿಂದ ಬಂದರು ಅವರ ಎದೆ ಗುಂಡಿಗೆಯನ್ನು ಬಗೆದು ಬಿಸಿ ಕತ್ತರ ಕುಡಿಯುವ ಗಂಡುಗಳಿಗಳ ಗಂಡ ಗಂಡು ಗುಂಡಿಗೆ ಇರುವ ಅರ್ಜುನ ಇವನು. ಹುಷಾರ್! ಹುಷಾರ್! ಅರ್ಜುನ, ಅರ್ಪಟಿಸಿ ಮಿಂಚು ಮಿಂಚಿ ಮರೆಯಾಗುವಂತೆ ಸಕ್ಕಿನಿಂದ ಆರ್ಭಟದ ಮಾತುಗಳನ್ನು ಆಡಿದರೆ ಅಡಿಗೋಯದಲ್ಲಿ ಸಿಕ್ಕಿ ಹಾಕೊಂಡು ಸಾಯಬೇಡ. ಯಾಕೆಂದರೆ ಇದು ಶ್ರೀಮಂತರ ಸಾಹುಕಾರನ ಮನೆ. ಇಲ್ಲಿ ಸವಲನವಾಗಿ ಮಾತನಾಡುವುದನ್ನು ಕಲಿತು, ಇಲ್ಲದಿದ್ದರೆ ಈ ಮನೆ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಬೇಕಾಗುತ್ತದೆ. ಎಚ್ಚರ! ಮೈ ಚರ್ಮ ಸುಲಿಯಲು ಇದೇನು ನೀ ಸಾಕಿದ ಕುರಿಮರಿಯನ್ನು ತಿಳ್ಕೊಂಡಿಲ್ಲ. ಇದು ಕೆರಳಿದ ಸಿಂಹ. ನಿನ್ನಂತ ಮದ್ದಾನೆಗಳನ್ನು ಬೆನ್ನಟ್ಟಿ ಬೇಟೆ ಆಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನುವ ಹೆಬ್ಬುಲಿ ಇವನು. ಹೆಬ್ಬುಲಿಯನ್ನು ಕಪ್ಪಿನಿಂದ ಮಾತನಾಡಿದರೆ ಸತ್ತಿಲ್ಲದ ಯಮಲೋಕಕ್ಕೆ ಕಳಿಸುವೆ. ಹುಷಾರ್! ಅಲ್ಲೋ ತಮ್ಮ ಅರ್ಜುನ, ಅಬ್ಬರ್ಸಿ ಹೋದದ್ದು ಮಳೆಯಲ್ಲಂತ, ಒಬ್ಬಾಗದಿದ್ದು ಅನಲ್ಲ ಅಂತ. ಅದಕ್ಕ ಸೊಕ್ಕಿದ್ದವನಿಗೆ ಹಿರಿಯರು ಒಂದ್ ಮಾತು ಹೇಳ್ಯಾರಪ್ಪ, ಸೊಕ್ಕ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಎರಡು ಬಾಳ ದಿನ ಬದುಕೋದಿಲ್ಲ ನೋಡ್ರಿ. ನಿಮ್ಮಂತವ್ರು ನೋಡೇ ಹೇಳಿರ್ಬೇಕವ್ರು. ಕುಲಕರ್ಣಿ, ಅಂಗೈ ಹುಣ್ಣಿಗೆ ಕಣ್ಣ ಹಿಡಿಬೇಕಲ್ಲೇ. ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿಯಂತೆ ಮಗಳುವ ನಾಯಿ ನೀನು. ಯಾರಿಗೆ ಗೊತ್ತಿರ್ತಾರ ನಟಸುತ್ತಿ ಆ ಮಗನ. ನೀನು ನಿಮ್ಮ ಸಾಹುಕಾರ ಬೇರೆಬ್ಬರ ಹೊಲದಲ್ಲಿ ಬೇಲಿ ಹಾಕಲು ಹೊರಟಿರುವಲ್ಲ. ಈ ನಿಮ್ಮ ಹೇಷ ಜನ್ಮಕ್ಕ. ಅರ್ಜುನ, ಅಂದೇ ನೀನು ನನಗೆ ಹೇಳಿದ್ದೀನಲ್ಲ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಟ್ಟು ಖರೀದಿಸ್ತೇನೆಂದು. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟರಿ ಆಫ್ಟರ್ ನಿನ್ನ 3 ಎಕರೆ ಜಮೀನಿಂದ ಬಂದಾಗಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಏ ಜಯರಾಜ, ಏನಂದೆ? ಆಫ್ಟರ್ ಆಲ್ 3 ಎಕರೆ? ಏ ಜಯರಾಜ, ನೀ ತಿಳಿದುಕೊಂಡಿರೋದು ತಿಳಿಗೆ ಹಿಡಿತನ. ಯಾಕಂದ್ರೆ
ಬೃಹತ್ ಬಂಡೆಗಲ್ಲು ಅಲ್ಲಾಡಲು ಬೇಕಾಗುವುದು ಸಣ್ಣ ಕಲ್ಲು ಎಂಬುದನ್ನು ಮಾತ್ರ ಮರೆಯಬೇಡ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸಣ್ಣಿಗೆ 1000 ಆನೆ ಬಲ ಅಂತ. ಅಷ್ಟೇ ಯಾಕೋ, ನೀ ಕಟ್ಟುತ್ತಿರುವ ಫ್ಯಾಕ್ಟ್ರಿ ನಿನ್ನ 300 ಎಕರೆ ಜಮೀನಿದ್ರು, ಆದ್ರೆ ನಿನಗೆ ಬೇಕಾಗಿದ್ದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರಿಬೇಡ. ಅದನ್ನ ಅರಿತ ಜನ ಬೇಲಿ ಹಾಕ್ಸಿತ್ತು. ನೋಡು ಅರ್ಜುನ, ಇನ್ನು ಕಾಲ ಮಿಂಚಿಲ್ಲ. ಕೇಳು, ನಿನಗೆಷ್ಟು ಹಣ ಬೇಕೋ ಕೇಳು, ಕೊಡ್ತೀನಿ. ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕೆಂದ್ರೆ ಬಿಡು ಮಗನಲ್ಲ ನಾನು. ಲೇ ಸಾವ್ಕಾರ, ಹಮ್ಮಿನಿಂದ ಬ್ರಹ್ಮ ಕೆಟ್ಟ, ಬಂದ ಮಾಡಿ ಪಾಂಡವರು ಕೆಟ್ಟರು. ಈ ನಿನ್ನ ಸೊಕ್ಕಿನ ಮಾತಿನಿಂದ ಸರ್ವನಾಶ ಆಗ್ತೀಯ ನೋಡು ನನ್ನ ಕೈಯಲ್ಲಿ. ನೋಡ್ತಮ್ಮ ಅರ್ಜುನ, ನೀನು ನನ್ನ ಜೊತೆ ಜಿದ್ದೆ ಕಟ್ಟಾಕ ಅಲ್ಲ ಪಾಯಪ್ಪ, ನನ್ನ ಜೊತೆ ಜಿದ್ದೆ ಕೆಟ್ಟಾಕ ಹೋಗ್ಬೇಡ. ಲೇ ಕುಲಕರ್ಣಿ, ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀನು ನಿಮ್ಮ ಸಾವುಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ನೋಡ್ತಮ್ಮ, ಇದು ಅಪ್ಪ ಹುಟ್ಟಿದ ಮಾತು ಅಂದ್ರ ಇದು ಅಪ್ಪ. ಆನೆಯಾಗಿ ಹುಟ್ಟಿ ಸತ್ತು ಅನ್ನೋದಕ್ಕಿಂತ ಹಿರಿವಿಯಾಗಿ ಸಕ್ರಿ ಮೇಯುದಲ್ಲೇ ಸಪ್ಪ. ಅಂದಂಗ ನಿನ್ನ ಹೊಲಕ್ಕ ಎಷ್ಟು ಕಿಮ್ಮತ್ ಕೇಳೋ ನಮ್ ಸಾವುಕಾರ ಕೊಡಕ್ ರೆಡಿನ ಅದಾರ. ಏನಂತಪ್ಪ ಇದಕ್ಕ? ಏ ಕುಲಕರ್ಣಿ, ಬೇಡುವ ಬಡವನಿಗೆ ಸಾಕೆಂಬುದೇ ಗೊತ್ತಾಗಲ್ಲ. ನೀವೇ ಹೇಳಿ, ಎಷ್ಟು ಕೊಡ್ತೀರಂತ? ಕುಲಕರ್ಣಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡು. ನೋಡ್ತಮ್ಮ ಅರ್ಜುನ, ನೀನು ಒಟ್ಟ 3 ಎಕರೆ ಹೊಲಕ್ಕ ನಮ್ಮ ಸಾವುಕಾರು 30 ಲಕ್ಷ ಕೊಡ್ತಾರೆ. ಜೊತೆಗೆ ನಿಮ್ಮ ತಮ್ಮ ಓದಿದಾನೆ, ಅವನಿಗೊಂದು ನೌಕರಿನೂ ಕೊಡ್ತಾರ. ಅಷ್ಟಕ್ಕ ಹೂ ಅಂತಂದ್ರ ನಿನ್ನ ಖುಷಿ ಪಡಿಸ್ಲಾಕ ಒಂದ್ ಹೆಣ್ಣು ಹುಡುಗಿನೂ ಏರ್ಪಾಟ ಮಾಡ್ತಪ್ಪ. ಇದಕ್ಕೇನಂತಪ್ಪ? ಲೇ ಕುಲಕರ್ಣಿ, ಹೆಣ್ಣು ಹೆಣ್ಣಕ್ಕೆ ಮಾರು ಹೋಗಿ ಹೊಲಸು ತಿನ್ನೋ ಕೆಲಸ ಮಾಡುದಿಲ್ಲ ಈ ಅನ್ನದಾತ. ಅಂದಂಗ ಇಂತ ಹಲಕಟ್ಟು ಮಾತನಾಡಿದ ಮಗನ, ನಿನ್ನ ಕುತ್ತಿಗೆ ಈಚೆಗೆ ರಕ್ತ ಕುಡಿದೀನಿ. ಅಪ್ಪ, ನೀನು ಸೋಯ ಕೋಮಲ ಮ್ಯಾಕ ಕಳಿಸಿದ್ಯಲ್ಲ. ಅಲ್ಲೋ ತಮ್ಮ, ಮುದುಕ ಮನುಷ್ಯ ಏನೋ ತಪ್ಪು ಮಾಡ್ಯ ನೋಯಪ್ಪ. ಅಪ್ಪ ಸೋಯಪ್ಪ, ನೋಡಪ್ಪ, ನೀ ಹುಡುಗಿ ಒಲ್ಲೆ ಅಂದ್ರ ಬಿಡು, ನಿನಗ ನಿಮ್ ತಮ್ಮಗ ಒಂದ್ ನೌಕರಿ ಕೊಡ್ತೀವಿ, ಇನ್ನು ಹೊಲಕ್ಕ ರೊಕ್ಕ ಕೊಡ್ತೀವಿ. ಅಪ್ಪ ಇದಕ್ಕ? ಲೇ ಕುಲಕರ್ಣಿ, ನೀನು ನಿಮ್ಮ ಸಾವುಕಾರ ನನ್ನ ಹೊಲಕ್ಕೆ ಬೆಲೆ ಕಡಿದಕ್ಕೆ ನಂದು ಒಪ್ಪಿಗೆ ಐತಿ. ಆದ್ರೆ ನಂದು ಒಂದು ಕಂಡೀಷನ್ ಐತಿ, ಅದನ್ನು ಒಪ್ಪಿದ್ರೆ ಮಾತ್ರ ನಾ ರೆಡಿ. ಅಲ್ಲೋ ತಮ್ಮ, ನೀ ನಮ್ಮ ಮಾತಿಗೆ ಒಪ್ಪಿದೆಯಲ್ಲ, ಅಷ್ಟು ಸಾಕಪ್ಪ. ಈಗ ನಮ್ಮ ಜೀವ ಮ್ಯಾಕ್ ಹೋಗಿ ಬಂದಂಗ ಆತಪ್ಪ. ಯಪ್ಪ, ನಿನ್ನ ಕಂಡೀಷನ್ ಏನಂತ ಕೇಳು, ನಮ್ಮ ಸಾವುಕಾರ ಕೊಡಕ್ ರೆಡಿನೇ ಅದಾರ. ನೋಡು ಕುಲಕರ್ಣಿ, ನೀವು ಫ್ಯಾಕ್ಟರಿ ಕಟ್ಟುವುದರಿಂದ ಕಲಿತವರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ ಎಂಬುದು ನಿಜ. ಆದ್ರೆ ಸರ್ಕಾರ ಫ್ಯಾಕ್ಟರಿ ಕಟ್ಟಲು ನಿಗದಿ ಮಾಡಿರುವ ಜಮೀನು ಪಾಳು ಇಲ್ಲ, ಬೀಳು ಭೂಮಿನ. ಆದ್ರೆ ನೀವು ಫಲವತ್ತಾದ ಭೂಮಿಯನ್ನೇ ಬಸುತ್ತಿರುವಿರಲ್ಲ, ಯಾರು ಕೊಟ್ಟರು ನಿಮಗೆ ಪರ್ಮಿಷನ್? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡ್ತಮ್ಮ, ಕಾನೂನಿನ ಪ್ರಕಾರ ಹೋದ, ಈ ಪರ್ಮಿಷನ್ ಕಾನೂನಿನ ಪ್ರಕಾರ ಹೋದ ಇಡೀ ಮಣ್ಣು ಸಿಗಲಾರ ಕಾಲವಿದು. ಅದ್ರಾಗ ಕಾನೂನನ್ನ ನಮ್ಮ ಸಾವುಕಾರ ರೊಕ್ಕ ಕೊಟ್ಟು ಕಡಿಮೆ ಮಾಡ್ಯಾರಪ್ಪ. ನೀನು ಚಿಂತೆ ಮಾಡಬೇಡ.
ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರು ಕಾಣದ ಹಾಗೆ ಕುಳಿತು ಬಿಡುತ್ತದೆ. ಅಂದ ಮೇಲೆ ನೀ ತಲೆ ಕೆಡಿಸಿಕೊಳ್ಳುವುದು ಬೇಡ. ಕುಲ್ಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟ ಬಿಡು ಹಣವನ್ನ. ಆಯ್ತ್ರಿ ಸಾವ್ಕಾರ, ಇಂಥದಕ್ ನಾ ರೆಡಿನ. ತಗೊಳಪ್ಪ ಅರ್ಜುನ, ಒಳಗ 30 ಲಕ್ಷ ರೂಪಾಯಿ ಅದು ಕರೆಕ್ಟ್ ಆಗಿ ಏ ಕುಲಕರ್ಣಿ, ನಾ ಮೊದಲೇ ಹೇಳಿಲ್ವೇ ನನ್ನ ಕಂಡೀಷನ್ ಒಪ್ಪಿದ್ರೆ ಮಾತ್ರ ಅವಲ ಕೊಡೋದೆಂದು. ಮತ್ತೆಲ್ಲೇ ನಿನ್ನ ಕಂಡೀಷನ್? ಮಾತಿನಂತೆ ದುಡ್ಡು ಕೊಟ್ಟಿವೆಲ್ಲ. ಏ ಜಯರಾಜ, ನೀವು ನನಗೆ ಕೊಡಬೇಕ ಹಣವನ್ನು ಎಷ್ಟೆಷ್ಟು ಆ ಹಣ ತಂದು 3 ದಿನ ಬದುಕಿ ತೋರಿಸಿರಿ. ಆದ್ರೆ ಜೀವನಕ್ಕಿದ್ರೆ ನನಗೆ ಮಾತು ಕೊಟ್ಟಂತೆ ಬಂದು ಹೊಲ ಬಂದು ಕೊಟ್ಟು ಹೋಗ್ತೀನಿ. ಇಲ್ಲ ಸತ್ರೆ ಹೆಣ ಮುಚ್ಚಿ ಹೋಗ್ತೀನಿ. ಏ ಸಕ್ಕಿನ ಬಡವ, ಹಾಳಿ ತಿಂದು ಬದುಕಲಿಕ್ಕೆ ನಾನೇನು ದಣವೆಂದುಕೊಂಡಿ ಆ ರಾಸ್ಕ. ಅಲ್ಲೋ ತಮ್ಮ, ಅನ್ನ ನೀರು ಇಲ್ದ ರೊಕ್ಕ ತಿಂದು ಹೆಂಗ್ ಬದುಕ್ಲಿಕ್ಕಾಗತ್ತೋ ತಮ್ಮ? ಏ ಕುಲಕರ್ಣಿ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೇಕೆಂದು ದರ್ಪದಿಂದ ಮಾತಾಡಕ್ಕಿಂತ ಮುಂದೆ ತಿಳಿಬೇಕಿತ್ಲೆ ಈ ರೈತನ ತಾಕತ್ತು. ಅನ್ನಂಗ ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನು ಬಂಜಿ ಮಾಡಲು ಹೊರಟಿರಲ್ಲ ನಿಮ್ಮಂತವರು. ಹಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡ್ಕೊಳ್ಬಹುದು, ಆದರೆ ಹಗಲು ರಾತ್ರಿ ಎನ್ನದೆ ಭೂತಾಯಿ ಒಡಲಿ ದುಡಿಯುವ ನಮ್ಮಂತ ಬಡವರಿಗೆ ಕೈ ಹಾಕಲು ಬಂದರೆ ಮಕ್ಕಳ ಹತ್ತಿನಂತೆ ಹರಿದು ತಿಂದು ಬಿಟ್ಟೆವು. ಹುಷಾರ್. ಏ ಅರ್ಜುನ, ಹತ್ತಿನಂತೆ ಹರಿದು ತಿನ್ನಲು ಬಂದರೆ ಮೊದಲು ತಪ್ಪಿದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾನು ಸಾಕಿದ ನಾಯಿಗೆ ಹಂಚಬೇಕಾಗುತ್ತದೆ. ಎಚ್ಚರ. ಏ ರಾಜ, ಕಪ್ಪಿದ ಮನಸ್ಸಿಂದ ಎದುರಿಸಿ ಬಂದಿದ್ದೆ ನಿಜವಾದ್ರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತಾಕಿ ಹೊಸಕ್ಕೆ ಹಾಕಬಲ್ಲೆ. ಲೇ ಸಾವುಕಾರ, ಹೆಣ್ಣಕ್ಕೆ ಮಾರು ಹೋಗಿ ಹೆಣ್ಣಕ್ಕೆ ಮಾರು ಹೋಗಿ ನಿಮ್ಮಂತ ಭೂತಾಯಿ ಮಾರುವ ಬಂಡ ಮಕ್ಕಳಿಗೆ ಹತ್ತಿರ ಹುಷಾರ್. ಏ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡ ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದೊಡ್ಡಿ ಒಳಗ ಬೀಳುವ ಗುರಿಯಾಗಬೇಡ. ಏ ಸಾವುಕಾರ, ಕುರಿಯಲ್ಲೇ ಇದು ನಿಮ್ಮಂತ ರಾಕ್ಷಸರಿಗೆ ಹೊಂಚು ಹಾಕಿ ಕುಳಿತ ಹುಲಿ. ಏ ಅರ್ಜುನ, ನಿನ್ನಂತ ಹೆಣ್ಣು ಹುಲಿಗಳನ್ನು ಸಾಕಿ ಸಲುವ ಗಂಡು ಹುಲಿ ಇವನು ಜಯರಾಜ್. ಗಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹೆಣ್ಣು ನಗಲಿದ ಗೋವಿನಂತೆ ಮಾಸನಕ್ಕೆ ಕಳಿಸುವೆ. ಜಯರಾಜ, ಹಾಗೆಂದ ಮಾತ್ರಕ್ಕೆ ಶೇಡಿಗೆ ಬಿದ್ದರೆ ಜೀವ ಹೋದ್ರು ಬಿಡುದಿಲ್ಲ ಈ ಪಣತೊಂಡ ಜಲದಂಕಮಲ್ಲ. ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ. ಅಲ್ಲೋ ತಮ್ಮ ಅರ್ಜುನನ, ಸಮಾಧಾನ ಮಾಡ್ಕೋರಪ್ಪ, ಸಮಾಧಾನ ಮಾಡ್ಕೋ. ಏ ಸಾವುಕಾರ, ಮುತ್ತಿನಂತ ಒಂದು ಮಾತು ಹೇಳಿವೆ ಕೇಳಿಕೋ. ನೀ ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರ್ಕಿ ಪತ್ರಿಗೆ ಸಮಾನ. ಏ ಕುಲಕರ್ಣಿ, ಕೊನೆಯದಾಗಿ ಹೇಳ್ತೀನಿ ಕೇಳ ಮಗನ, ನೀನು ನಿಮ್ಮ ಸಾವುಕಾರ ಮತ್ತೊಂದು ಸಾರಿ ನನ್ನ ಭೂತಾಯಿ ವಿಷಯಕ್ಕೆ ಬಂದಿದ್ದೆ ನಿಜವಾದ್ರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಬಿಡ್ತೀನಿ. ಹುಷಾರ್. ಬರ್ತೀನಿ ಮಗನ.
ಮಗ ಅರ್ಜೆ ಅಲ್ರಿ ಸಾವ್ಕಾರ ಅಂತಿಂತ ಬೇಗಳ ಬೈತಂತ ನೋಡ್ರಿ ಅವ ನಿಮಗ್ರಿ ಸಾವ್ಕಾರ ಬಂಡ ಬಡ್ಡಿ ಮಗ ಏಯ್ ಯಾಕ್ರಿ ಸಾವ್ಕಾರ ಆ ಜೈರ ಅರ್ಜುನ ರೀ ಕಂಡವ್ರ ಆಸ್ತಿ ಕಣ್ಣು ಹಾಕು ನನ್ನ ಮಗ ಅದು ಅಲ್ದಾರಿ ಮಣ್ಣಾಗ ಮುಚ್ಚಿ ಬಿಡ್ತಾನಂತ ನಮ್ಮನ್ನ ಅವನ ಕಣ್ಣ ನಾವೇನು ಫುಟ್ಪಾತ್ ಕಣಕತ್ತೀವನ್ರಿ ಸಾವ್ಕಾರ ಏ ಕುಲ್ಕರ್ಣಿ ಮುಚ್ಚಲೇ ಬಾಯಿ ಏಯ್! ಏ ಅರ್ಜುನ ಅಂದು ಕೌರವರು ಪಾಂಡವರು ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮೊಕ್ಕಿದರು. ಹಾಗೆ ಹಿರಣ್ಯ ಕಶಿಪು ತನ್ನ ಸೋದರ ಸಾವಿನ ಸೇಡಿಗಾಗಿ ದೇವಾನ ದೇವತೆಗಳಿಗೆ ಬಲಿ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹಾತರರಲ್ಲವೇ ಅಂದಾಗ ಇದೇ ಸಮಯ ನೋಡಿ ನಿನ್ನ ಮನೆತನ ಸರ್ವನಾಶ ಮಾಡುವವರೆಗೂ ನನಗೆ ಸಮಾಧಾನವಿಲ್ಲ. ಸಾವ್ಕಾರ ಇದಕ್ಕೊಂದು ಉಪಾಯ ಮಾಡೇ ಬಿಡಮ್ರಿ ಮನಿಗ್ ಹೋಗ್ರಿ ಸ್ವಲ್ಪ ತಗೊಂಡು ಅವಾಗ ನೋಡ್ರಿ ನಮ್ ತಲೆಯಾಗ ಎಂತಿಂತ ವಿಚಾರ ಹೊಳಿತಾವ ಬರೇ ಮನಿ ಮುರಿ ಕೆಲ್ಸನ ರೀ ನಮ್ಮ ನಡೀರಿ ಸಾವ್ಕಾರ ಮನಿ ನಡ್ರಿ ಹೋಗೋಣ ಮತ್ತೆ ಬರ್ತೀವ್ರಿ ನಾವು ನಮ್ ಸಾವ್ಕಾರರು